ಇದು ಡಿಲಿಕೇಟ್ಸ್ ರೀ. ವರ್ಕ್ ಸ್ಯಾರೀಸ್, ಚಮ್ಕಿ ಡ್ರೆಸ್ಸಸ್ ಇರ್ತಾವಲ್ಲ ಅದ್ರ ಸಲುವಾಗಿ ಯೂಸ್ ಆಗುತ್ತೆ. ಇದು ಹಾರ್ಡ್ ಉಲೆನ್ ಸ್ವೆಟರ್ಸ್ ಬಟ್ಟೆ ಇರ್ತಾವಲ್ರಿ ಅದ್ರ ಸಲುವಾಗಿ. ಇವು ಸ್ಪೋರ್ಟ್ಸ್ ವೇರ್, ನೈಟ್ ಪ್ಯಾಂಟ್, ಟೀ ಶರ್ಟ್ ಇರ್ತಾವಲ್ರಿ ಅದ್ರ ಸಲುವಾಗಿ. ಇದು ಕ್ವಿಕ್ 30, ಒಂದು ಜೊತೆ 2 ಜೊತೆ ಇದ್ದಾಗ ಸ್ವಲ್ಪ ಫಾಸ್ಟ್ ಆಗಿ ಹಾಕ್ಬೇಕು ಅಂತಂದ್ರೆ ಈ ಪ್ರೋಗ್ರಾಮ್. ಇದು ಡುವೆಟ್, ಇವು ಕಟನ್ಸ್, ಈ ಪಿಲ್ಲೋದು ಕವರ್ಸ್ ಇರ್ತಾವಲ್ಲ ಅದ್ರ ಸಲುವಾಗಿ. ಇದು ಟಬ್ ಕ್ಲೀನ್, ಒಂದ್ಸಲ ಇದು ನೀವು ತಿಂಗಳಕ್ಕೊಂದ್ಸಲ ಇದು ವಾಷಿಂಗ್ ಮಿಷಿನ್ ಆಟೋಮೆಟಿಕ್ ಆಗಿ ಕ್ಲೀನ್ ಆಗಬೇಕು ಅಂತಂದ್ರೆ ಒಂದು ಪೌಡರ್ ಸಿಗ್ತದ ಅದ್ರ ಸಲುವಾಗಿ. ಇದು ಡೌನ್ಲೋಡ್ ಸೈಕಲ್, ನಾವು ಯಾವ ಪ್ರೋಗ್ರಾಮ್ ಬೇಕು ಅಂತೇಳಿ ನಾವು ಸೆಟ್ ಮಾಡ್ಕೋಬಹುದು. ಆಮೇಲೆ ಈ ಕಡೆ ಕಾಟನ್, ಬರೇ ಕಾಟನ್ ಬಟ್ಟೆ ಸಲುವಾಗಿ. ಇದು ಕಾಟನ್ ಪ್ಲಸ್ ಉದ್ದನ ಸ್ಯಾರೀಸ್ ಇರ್ತಾವಲ್ರಿ ಅದ್ರ ಸಲುವಾಗಿ. ಇದು ಮಿಕ್ಸ್ಡ್ ಫ್ಯಾಬ್ರಿಕ್ಸ್, ಎಲ್ಲ ಕಾಟನ್, ಜೀನ್ಸ್, ಉಲೆನ್ ಎಲ್ಲರ ಬಟ್ಟೆ ಒಂದೇ ಸಲ ಹಾಕಬೇಕು ಆದ್ರೆ ಇದು ಈಸಿ ಕೇರ್, ಮುಂಜಾನೆಯಿಂದ ಸಂಜೆ ತನಕ ಹಾಕೊಂಡು ಜಸ್ಟ್ ಹೊರಗೆ ಹೋಗಿ ಬಂದಿರ್ತಾರಲ್ಲ ಅದ್ರ ಸಲುವಾಗಿ. ಇದು ಸೈಲೆಂಟ್ ವಾಶ್, ಸ್ವಲ್ಪ ಕೊಳೆ ಕಡಿಮೆ ಇದ್ದಿದ್ದು ಅದ್ರ ಸಲುವಾಗಿ. ಇದು ಎಲರ್ಜಿ ಕೇರ್, ಸ್ಕಿನ್ ಪ್ರಾಬ್ಲಮ್ ಏನಾನ ಇರ್ತದಲ್ಲ ಅವ್ರದ್ದು ಬಿಸಿ ನೀರಿನಲ್ಲಿ ತೊಳಿಬೇಕು ಅವ್ರ ಸಲುವಾಗಿ. ಇದೇನಂತಂದ್ರೆ ಬೇಬಿ ಕೇರ್, ಚಿಕ್ಕ ಮಕ್ಕಳ ಬಟ್ಟೆ ಭಾಳ ಕೊಳೆ ಇರ್ತಾವ ಅದ್ರ ಸಲುವಾಗಿ ಯೂಸ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ ಪ್ರೋಗ್ರಾಮ್ ಬೇಕು ಆ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲರದ್ದು ಮಿಕ್ಸ್ ಹಾಕ್ತಾ ಇದ್ದೀರಿ, ಇದು ಬೇಕು, ಇದು ಹಾಕಿದ್ಮೇಲೆ ಸ್ಟಾರ್ಟ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ಚಾಲೂ ಆಗಿಬಿಡ್ತದ. ಇದು ಡೋರ್ ಲಾಕ್ ಆಗಿಬಿಡ್ತದ್ರಿ. ನೀರು ತಾನೇ ತಗಂತದ. ನಾನು 3 ಸಲ ಹೇಳಿದ್ನಲ್ಲ, ಫಸ್ಟ್ ನೀರು ತಗಂತದ, ವಾಶ್ ಮಾಡ್ತದ, ಬಿಟ್ಬಿಡ್ತದ, ಆಮೇಲೆ 2 ಸಲ ಜಾಡಿಸ್ತದ, ಬಿಟ್ಬಿಡ್ತದ, ಲಾಸ್ಟಿಗೆ ಡ್ರೈ ಆಗಿ ಮಿಷಿನ್ ಆಫ್ ಆಗಿಬಿಡ್ತದ. ಮಿಷಿನ್ ಆಫ್ ಆಗತ್ತನ ಡೋರ್ ಓಪನ್ ಆಗಂಗಿಲ್ಲ. ಮಿಷಿನ್ ಆಫ್ ಆದ್ಮೇಲೆ ಡೋರ್ ಓಪನ್ ಆಗುತ್ತೆ. ಅವಾಗ ನೀವು ಬಟನ್ ಬಂದ್ ಮಾಡಿ ಬಟ್ಟೆ ತಕ್ಕೋಬೇಕು, ಹಾಕಬೇಕು ಅಷ್ಟೇ. ಅಲ್ಲ, ಫಸ್ಟ್ ಇದು ಲಿಕ್ವಿಡ್ ಹಾಕ್ಬೇಕಾ ಏನು ಸರ್? ಬಟ್ಟೆ ಹಾಕಿದ್ರೆ ಫಸ್ಟ್ ನೀವು ಬಟ್ಟೆ ಹಾಕೋ ಟೈಮಿಗೆ ಲಿಕ್ವಿಡ್ ಹಾಕಬೇಕು, ಬಟ್ಟೆ ಹಾಕಬೇಕು, ಮಿಷಿನ್ ಚಾಲು ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ. ನೀವು ಫಸ್ಟಿಗೆ ಹಾಕಿದ್ರು ಇಲ್ಲ, ಬಟ್ಟೆ ಹಾಕಿದ ಮೇಲೇನು ಹಾಕಿದ್ರು ಏನು ತೊಂದರೆ ಇಲ್ಲ. ಇದರಲ್ಲಿ ಹಾಕಿದ ತಕ್ಷಣ ಒಳಗೆ ಹೋಗುತ್ತಲ್ರಿ, ನೀರು ಯಾವಾಗಾದ್ರೂ ಒಳಗೆ ಬರ್ತಾವಲ್ಲ ಅವಾಗೇ ಮಿಕ್ಸ್ ಆಗುತ್ತೆ. ಇಲ್ಲ ನಾವು ಹೊರಗಡೆ ನೆನೆ ಇಟ್ಕೊಂಡು ಹಾಕ್ಕೊಂತೀವಿ ಅಂತಂದ್ರೆ ಅದನ್ನು ತೊಂದರೆ ಇಲ್ಲ. 1-2 ತಾಸು ನೆನೆ ಇಟ್ಕೊಂಡು ನೀವು ಹಾಕ್ಕೋಬಹುದು, ಏನು ತೊಂದರೆ ಇಲ್ಲ. ಇದು ಓಪನ್ ಮಾಡೋದೇನಿಲ್ಲ, ಇಲ್ಲಿ ಪುಷ್ ಅಂತ ಐತಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಹೊರಗಡೆ ಬಂದ್ಬಿಡ್ತದೆ. ಅಷ್ಟು ಕ್ಲೀನ್ ಮಾಡ್ಕೋಬಹುದು. ಏನಿಲ್ರಿ, ಇಲ್ಲಿ ಯಾವ ಪ್ರೋಗ್ರಾಮ್ ಬೇಕು ಆ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ರೀ ನಮಗೆ. ಅದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದು ಸ್ಟಾರ್ಟ್ ಮಾಡಿಬಿಟ್ರೆ ಆಯ್ತು, ಆಟೋಮೆಟಿಕ್ ಆಗಿ ಎಲ್ಲ ರನ್ನಿಂಗ್. ಒಂದೇ ಬಟನ್ ಯೂಸ್ ಮಾಡಕ್ ಬರಲ್ಲ. ಒಂದೇ ಬಟನ್ ಮಾಡಕ್ ಬರಲ್ರಿ. ಈಗ ನೋಡ್ರಿ, ಆಫ್ ಮಾಡಿ ಆನ್ ಮಾಡಿದ್ರೆ ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡ್ತದೆ. ಯಾಕಂದ್ರೆ ಯಾವಾಗಲೂ ಕಾಟನ್ನೇ ಜಾಸ್ತಿ ಯೂಸ್ ಆಗೋದು. ನಮಗೆ ಪ್ರೋಗ್ರಾಮ್ ಚೇಂಜ್ ಮಾಡ್ಕೋಬೇಕು, ಯಾವುದು ಬೇಕು ಅದು. ರೆಗ್ಯುಲರ್ ಆಗಿ ಎಲ್ಲರದು ಕಾಟನ್ನೇ, ಇಲ್ಲ ಅಂತಂದ್ರೆ ಮಿಕ್ಸ್ಡೇ, ಇವೆರಡೇ ಯೂಸ್ ಆಗೋದು. ಮಿಕ್ಸ್ ಒಂದು, ಈ ಕ್ವಿಕ್ 30 ಒಂದು, ಇವೆರಡೇ ಯೂಸ್ ಮಾಡ್ತಾರ್ರಿ. 2-3 ಜೊತೆ ಇದ್ದಾಗ ಜಲ್ದಿ ಬೇಕಂದ್ರೆ ಅದು, ಇಲ್ಲ ಅಂತಂದ್ರೆ ಎಲ್ಲ ಬಟ್ಟೆ ಕಲಿಸಿ ಹಾಕೋದು ಒಂದು. ಇಲ್ಲಾಂದ್ರೆ ಯಾವಾಗೋ ಒಂದ್ಸಲ ಬರೀ ಕಾಟನ್ ಬಟ್ಟೆ ಇರ್ತಾವಲ್ರಿ, ಇವು 3 ಜಾಸ್ತಿ ಯೂಸ್ ಆಗೋದು. ಉಳ್ಕಿದ್ದು ಏನಂತಂದ್ರೆ ಆಪ್ಷನಲ್. ಇದು ಒಂದು ಟಬ್ ಕ್ಲೀನ್ ಅಂತೇಳಿ ಎವ್ರಿ 1 ಮಂತ್ಗೆ ಇಲ್ಲ 30 ವಾಷಸ್ಗೆ 40 ವಾಷಸ್ಗೆ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು ಕಂಪಲ್ಸರಿ. ಅದು ಒಂದು ಯೂಸ್ ಆಗುತ್ತೆ. ಅದು ಏನಿಲ್ರಿ, ಇದು ಟಬ್ ಕ್ಲೀನ್ ಪ್ರೋಗ್ರಾಮ್ ಇಡಬೇಕು. ಒಂದು ಪ್ಯಾಕೆಟ್ ಸಿಗ್ತದ ಪೌಡ್ರದ್ದು, ಅದೇನೈತಲ್ಲ ಈ ಸರ್ಫ್ ಹಾಕೋ ಜಾಗದಲ್ಲಿ ಹಾಕ್ಬೇಕು. ಹಾಕಿ ಈ ಪ್ರೋಗ್ರಾಮ್ ತಗೊಂಡ್ಬಂದು ಸ್ಟಾರ್ಟ್ ಮಾಡಿದ್ರೆ ಆಯ್ತು. ಸ್ಟಾರ್ಟ್ ಮಾಡಿದ್ರೆ ಬಟ್ಟೆ ಏನು ಹಾಕ್ಬಾರ್ದು, ನೀರು ತಗಂತದ. ಆ ಪೌಡರ್ನಲ್ಲಿ ಏನಾಗುತ್ತಂದ್ರೆ ಆಸಿಡ್ ಇರ್ತದ, ನಿಮ್ಮ ಬಟ್ಟೆದು ಕೊಳೆ ಏನಾದ್ರೆ ಇದಕ್ಕೆ ಡ್ರಮ್ಗೆ ಹತ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ನೀರಿನಲ್ಲಿ ಹೊರಗೆ ಕಳಿಸ್ಬಿಡ್ತದ. ಅವಾಗ ಏನಾಗುತ್ತಂದ್ರೆ ಒಳಗಡೆ ಎಲ್ಲ ಫ್ರೀ ಇರ್ತದ, ಡಸ್ಟ್ ಏನಿರಂಗಿಲ್ಲ, ಎಲ್ಲ ಆಟೋಮೆಟಿಕ್ ಕ್ಲೀನ್ ಮಾಡಿ ಹೊರಗೆ ಹೋಗೋದು ಬಿಡ್ತದ. ಇದೇನ ಕ್ಲೀನ್ ಮಾಡಕ್ಕೆ ಯಾವುದು ಇದು? ಏನಿಲ್ಲ, ಇದು ಏನು ಇರಂಗಿಲ್ಲ. ಇದು ಕೊಳೆ ಕುಂತಿದ್ರು ಅದು ಪೌಡರ್ ಹಾಕ್ತಿವಲ್ಲ ಒಯ್ಬಿಡ್ತದ. ಆಮೇಲೆ ಏನಾಗುತ್ತೆ ಅಂದ್ರೆ ಒಂದು ಹಸಿ ಬಟ್ಟೆ ತಗೊಂಡು ಇದನ್ನ ಒರೆಸ್ಕೊಂಡ್ರೆ ಆಯ್ತು. ಗಟ್ಟೆ ಒರೆಸ್ಬಾರ್ದು, ಭಾಳ ಸ್ಮೂತ್ ಇರ್ತದ. ಅದು ಡ್ರಮ್ ಕ್ಲೀನ್ ಹಾಕಿ ಕ್ಲೀನ್ ಆಗಿ ಆಫ್ ಆಗಿಬಿಡುತ್ತಲ್ರಿ ಮಿಷನ್, ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಾಕು. ಒಣ ಬಟ್ಟೆ ತಗೊಂಡು ಒರೆಸ್ಬೋದು, ಒಣ ಬಟ್ಟೆ ಆಗಲಿ ಹಸಿ ಬಟ್ಟೆ ಆಗಲಿ. ನಾವು ಸ್ಟಾರ್ಟ್ ಮಾಡಕ್ಕೆ ಮಿಕ್ಸ್ ಫ್ಯಾಬ್ರಿಕ್ ಇಟ್ಬಿಟ್ರೆ ಆಯ್ತು. ಫಸ್ಟ್ ಇದು ಕವರ್ ಚಾಲೂ ಮಾಡೋದು, ಮಿಕ್ಸಿಗೆ ಇಟ್ಕೊಂಡ್ಬಿಡೋದು, ಸ್ಟಾರ್ಟ್ ಮಾಡೋದು. ಮತ್ತೆ ಇಲ್ಲಿ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಮಾಡೋದು, ಅದು ಎಲ್ಲ ಆಟೋಮೆಟಿಕ್ ಸೆಟ್ ಇರ್ತದೆ. ನಾವು ಇನ್ನೂ ಬೇಕಪ್ಪ ಅಂದ್ರೆ ಇನ್ನೂ ಬೇಕು ಅಂತಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು. ಯಾವ ಥರ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಕಾಟನ್ ಐತೆ, ಇದಕ್ಕೆ 40 ಡಿಗ್ರೀಸ್ ಹಾಟ್ ವಾಟರ್ ಮಾಡ್ಕೊಂತದ.
1400 ಸ್ಪೀಡ್ನಲ್ಲಿ ಇದು ಆಗುತ್ತೆ. ಅದನ್ನು ನಾವು ಚೇಂಜ್ ಮಾಡಬೇಕು 60 ಡಿಗ್ರಿಗೆ, ಇಲ್ಲ 95 ಡಿಗ್ರೀಸ್ಗೆ, ಇಲ್ಲ ಕೋಲ್ಡ್ ವಾಟರ್ನಲ್ಲಿ ಹಿಂಗೆ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಪ್ಪ ಅಂತಂದರೆ ಇದನ್ನು ಸ್ಪೀಡ್ ಕಡಿಮೆ ಮಾಡ್ಕೋಬೋದು. ನೋ ಸ್ಪಿನ್ 400. ಮನೋಜ್ ಒಂದು 15-20 ನಿಮಿಷ. ಹಾಂ, ಎಲ್ಲಿದೆ? ಹೌದಾ, ಸರಿ ಸರಿ. ಇಲ್ಲಿ ಹಂಚಿನಾಳ್ ಕ್ಯಾಂಪ ಬರ್ತೀನಿ. 400 ಏನ್ರಿ ಅದು? RPM ಸ್ಪೀಡ್ ರೀ ಇದು. ಲಾಸ್ಟಿಗೆ ಡ್ರೈ ಆಗುತ್ತಲ್ಲ 800. ಇಲ್ಲ, ನಾರ್ಮಲ್ ಅಂತಂದ್ರೆ ನಾವು ಸೆಟ್ ಮಾಡೋದು ಬೇರೆ ರೀ. ಈಗ ಆಟೋಮೆಟಿಕ್ ಈಗ ಪವರ್ ಬಂದ್ ಮಾಡಿ ಚಾಲೂ ಮಾಡಿದ್ರೆ ಕಾಟನ್ಗೆ ಅಂತಂದ್ರೆ ಇದು ಫಿಕ್ಸ್ಡ್. ಇದು ಇಷ್ಟು ಮಿನಿಮಮ್ ಆಟೋಮೆಟಿಕ್. ನಾವು ಒಂದೊಂದು ಪ್ರೋಗ್ರಾಮ್ ಚೇಂಜ್ ಮಾಡಿದ್ರೆ ಒಂದೊಂದು ಪ್ರೋಗ್ರಾಮ್ ಎಷ್ಟು ಬೇಕು ಅಂತೇಳಿ ಕಂಪ್ನಿ ಒಂದು ಸೆಟ್ ಮಾಡಿರ್ತದ. ಅದೇ ತರ ನಡೀತಾ ಇರ್ತದ. ನಾವು ಚೇಂಜ್ ಮಾಡ್ಕೋಬೇಕು ಅಂತಂದ್ರೆ ಚೇಂಜ್ ಮಾಡ್ಕೋಬಹುದು. ಅದು ಒಂದು ಸಲಕ್ಕಷ್ಟೇ. ಮತ್ತೆ ನಾವು ಬಂದ್ ಮಾಡಿ ಮತ್ತೆ ಚಾಲು ಮಾಡಿದ್ರೆ ಮತ್ತೆ ಆಸ್ ಇಟ್ ಈಸ್ ಫಸ್ಟ್ ಏನಿರ್ತದಲ್ಲ ಕಂಪ್ನಿ ಸೆಟ್ ಮಾಡಿದ್ದು ಅದಕ್ಕೆ ಬಂದ್ಬಿಡ್ತದೆ. ಇದೆಲ್ಲ ಆಪ್ಷನಲ್ ರೀ. ನಾವು ಬೇಕು ಅಂತಂದ್ರೆ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಏನಾದ್ರೆ ಕಂಪ್ನಿ ಸೆಟ್ ಮಾಡಿರ್ತದಲ್ಲ ಅದೇ ಟೈಮಿಗೆ ನಡೀತದ. ಯಾವುದು ಇದು ಟೈಮ್ ತೋರಿಸ್ತದೆ, ಟೈಮಿಂಗ್ ತೋರಿಸ್ತದೆ. ಇಲ್ಲ ಟೈಮಿಂಗ್ ಏನಿಲ್ಲ. ಈಗ ಕಾಟನ್ ಇಟ್ಟಿದ್ದೀನಲ್ರಿ, ಸ್ಟಾರ್ಟ್ ಮಾಡಿದ್ವಿ, ಆಟೋಮೆಟಿಕ್ ಅದು ಬಟ್ಟೆ ಹಾಕಿದ್ಮೇಲೆ ಒಂದೆರಡು ರೌಂಡ್ ತಿರುಗ್ತದ. ಅವಾಗ ನಿಮ್ಗೆ ಟೈಮ್ ತೋರಿಸ್ತದ, ಇಷ್ಟು ಟೈಮ್ ಆಗುತ್ತಂತ, ಇಷ್ಟು ನಿಮಿಷ ಒಳಗಡೆ ಮುಗಿತದ ಅಂತೇಳಿ ತೋರಿಸ್ತದೆ. ನೀರು ಫಾಸ್ಟ್ ಆಗಿ ಬಂದವು ಅಂತಂದ್ರೆ ಒಂದು 10 ನಿಮಿಷ ಜಲ್ದಿ ಆಗುತ್ತೆ. ನೀರು ಸ್ಲೋ ಆಯ್ತು ಅಂತಂದ್ರೆ ಇದು ತೋರಿಸಿದ ಟೈಮ್ಗಿಂತ ಒಂದು 10 ನಿಮಿಷ ಜಾಸ್ತಿ ಆಗುತ್ತೆ ಅಷ್ಟೇ. ಎಕ್ಸಾಕ್ಟ್ ನಮ್ಮ ಟೈಮು ಈ ಟೈಮ್ ಮ್ಯಾಚ್ ಆಗಂಗಿಲ್ಲ. ಈಗ ನಮ್ದು ಸರ ಹೊತ್ತಂದ್ರೆ ಟಾಪ್ ಸ್ಪೀಡ್ ಐತಿಲ್ರಿ. ಈಗ ಒಂದು ಬಟ್ಟೆ 2 ಬಟ್ಟೆ 30 ಸೆಕೆಂಡ್ ಕ್ವಿಕ್ 30. ಇಲ್ಲ ಇದಕ್ಕಿಟ್ಟು ಬರಲ್ಲ. ಇದಕ್ಕಿಟ್ಟು ಬರ್ತದ. ಈಗ 1 ತಾಸು 10 ನಿಮಿಷ ತಗೊಂತದ. ಇದಕ್ಕಾದ್ರೆ 30 ನಿಮಿಷ. ಮಿಕ್ಸಿಗಾದ್ರೆ 45 ನಿಮಿಷ. ಮತ್ತೆ ನನ್ನ ಡೌಟ್ ಇದ್ರೆ ಇದು ಇಲ್ಲಿ ಕ್ಲೀನ್ ಮಾಡೋದು ಇದು ಏನಂತಂದ್ರೆ ಸರ್, ಯಾವಾಗಾದ್ರೂ ನಿಮ್ಗೆ ನೀರು ಹೊರಗಡೆ ಹೋಗಂಗಿಲ್ಲಲ್ಲ, ಈ ಕಾಯಿನ್ಸು ಸ್ಯಾಡಿ ಪಿನ್ಸ್ ಅವೇನ ಒಳಗೆ ಮರೆತು ಹೋಗಿದ್ರೆ ಮೋಟರ್ ತಿರ್ಗಂಗಿಲ್ಲ, ಅದು ಜಾಮ್ ಆಗಿಬಿಡ್ತದ. ಅವಾಗ ಇದೇನೈತಲ್ರಿ, ಇದು ಓಪನ್ ಮಾಡಿದ್ರೆ ಇಲ್ಲಿಂದ ಬಂದ್ಬಿಡ್ತಾವ. ಓಪನ್ ಮಾಡೋದು ಅದು ಕ್ಲೀನ್ ಮಾಡ್ಕೋಬೇಕು ಅದನ್ನು. ಆಮೇಲೆ ಇದೊಂದು ಪೈಪ್ ಐತಿಲ್ಲ, ಅದ್ರದ್ದೇನು ಹೇಳ್ತೀವಿ? ಯಾವುದು? ಇದು ಸಣ್ಣದು ಗ್ಯಾಪ್ ಪೈಪ್ ಐತಿಲ್ಲ. ಇದು ನೀರು ವೇಸ್ಟೇಜ್ ಇಂದ ನಿಮ್ಗೇನು ಅವಶ್ಯಕತೆ ಇಲ್ಲ. ಅದು ಯಾವಾಗಂದ್ರೆ ಕರೆಂಟ್ ಹೋದಾಗ ನಮ್ಮ ಬಟ್ಟೆ ಬೇಕಪ್ಪ ಅಂದ್ರೆ ಅವಾಗ ಅದನ್ನು ತೆಗೆದುಬಿಟ್ರೆ, ನೀರು ತಕ್ಕೊಂಬಿಟ್ರೆ ಅವಾಗ ಡೋರ್ ಓಪನ್ ಆಗುತ್ತೆ. ಬಟ್ ಕರೆಂಟ್ ಹೋದ ತಕ್ಷಣ ಮಿಷಿನ್ ಚಾಲು